ನಮ್ಮ ಹೊಟ್ಟೆಗೆ ಅನ್ನ ಹೆಂಗ ಬರೋದು? ವ್ಯಾಪಾರ ಮಾಡಿಲ್ಲ. ಫುಟ್ಪಾತ್ ಮೇಲೆ ಮನ್ಕೋಬೇಕು, ಇಲ್ಲಾಂದ್ರೆ ಪ್ರಾಣ ತಗೋಬೇಕು ಅಷ್ಟೇ. ನಾವೀಗ ಓಡಿಸಿಲ್ಲ ಆಗ್ತದ ನನ್ನ ಹೊಟ್ಟಿಗೆ ಅನ್ನ, ನನ್ನ ಮಕ್ಕಳಿಗೆ 4 ಮಕ್ಕಳಿಗೆ ಅನ್ನ ಇಲ್ಲನ ಇಲ್ಲ ಸರ್. ನಮ್ಗೆ ಏನು ಅನ್ನಿಸ್ತದೆ, ಬಡವ್ರಿಗೆ ಹೆಂಗೆ ಮಾಡ್ತಾ ಇದ್ದಾರಲ್ಲ ಅನ್ನಿಸುತ್ತೆ. ಬಡವ್ರದ್ದೆ ಇದು ಇಲ್ಲ, ಪಿತ್ತಲೆ ಹಾಕೊಂಡಿರೋದು ನಾನು. ಬಂಗಾರ ಇಲ್ಲ ನೋಡಿ. ನಾವೇನು ಇರೋರ ಮನೆ ಇಲ್ಲ, ಬಾಡಿಗೆ ಕಟ್ಟಬೇಕು, ಜೀವನ ಮಾಡಬೇಕು, ಯಾರು ತಂದಾಕೋರಿಲ್ಲ, ಏನಿಲ್ಲ. ಇದೇ ಜೀವನ ನಮಗೆ. ನಾ 30 ವರ್ಷ ಇಲ್ಲೇ ಇರೋದು, 30 ವರ್ಷ ಇರ್ತೀನಿ. ಇವಾಗ ಒಂದು ತಿಂಗಳ ಖಾಲಿ ಮಾಡು ನೀ ಹೇಳ್ತಾರು. ನಮ್ಮ ಹೊಟ್ಟೆಗೆ ಅನ್ನ ಹೆಂಗ ಬರೋದು? ವ್ಯಾಪಾರ ಮಾಡಿಲ್ಲ. ಇದು ಓಡಿಸಿಲ್ಲ ಆಗ್ತದ ನನ್ನ ಹೊಟ್ಟಿಗೆ ಅನ್ನ, ನನ್ನ ಮಕ್ಕಳಿಗೆ 4 ಮಕ್ಕಳಿಗೆ ಅನ್ನ ಇಲ್ಲನ ಇಲ್ಲ ಸರ್. ನಿಜವಾಗ್ಲೂ ಹೇಳ್ತೀನಿ, ನಾನು ಬಡವ್ರದ್ದೆ ಇದು ಇಲ್ಲ, ಪಿತ್ತಲೆ ಹಾಕೊಂಡಿರೋದು ನಾನು. ಬಂಗಾರ ಇಲ್ಲ ನೋಡಿ. ಚಾಲು ಬರ್ತದೆ, ತಲೆಗಾಡಿನೇ ಇದಿಲ್ಲ ಮಾರ್ತೀವಿ. ನಾನು ಇಲ್ಲೇ ಮಾರೋದು. ಇವಾಗ ಖಾಲಿ ಮಾಡು ಪೊಲೀಸವ್ರು ಹೇಳ್ತಾರೆ. 1 ತಿಂಗಳ ಹೇಳ್ತಾರೆ. ಯಾಕಡೆ ನಾವು ಹೋಗೋ, ಇಲ್ಲಿ ಹಾಕ್ಬೇಡ ಅಂತಾರೆ. ಇಲ್ಲಿಯೇ ಎಲ್ಲಿ ಕೊಡಲ್ಲ ಜಾಗ, ನೀ ಎಲ್ಲಿನ ಹೋಗೋನು ಹೇಳ್ತಾರೋ. ಏನು ಇಲ್ಲ. ನಮ್ಗೆ ಏನು ಅನ್ನಿಸ್ತದೆ, ಬಡವ್ರಿಗೆ ಹೆಂಗೆ ಮಾಡ್ತಾ ಇದ್ದಾರಲ್ಲ ಅನ್ನಿಸುತ್ತೆ. ನಾವೇನು ಇರೋರ ಮನೆ ಇಲ್ಲ, ಬಾಡಿಗೆ ಕಟ್ಟಬೇಕು, ಜೀವನ ಮಾಡಬೇಕು, ಯಾರು ತಂದಾಕೋರಿಲ್ಲ, ಏನಿಲ್ಲ. ಇದೇ ಜೀವನ ನಮಗೆ, ಬೇರೆ ಜೀವನ ಯಾವುದೂ ಇಲ್ಲ. ಇವಾಗ ಹಿಂಗೆ ಮಾಡಿದ್ರೆ ಏಕ್ತಮ್ಮ ಇಷ್ಟು ವರ್ಷದಿಂದ 50-60 ವರ್ಷದಿಂದ ಯಾರು ನಮ್ಮನ್ನು ಯಾರು ಏನು ಮಾತಾಡ್ಸಿರ್ಲಿಲ್ಲ. ಇವಾಗ ಬಂದು ಹೊಸ ರೂಲ್ಸ್ ಮಾಡಿದ್ರೆ ನಾವೆಲ್ಲೋಗೋದು, ಏನು ಮಾಡೋದು? ನಾವು ಹೊಟ್ಟೆಗೆ ಏನು ಮಾಡೋದು? ಬಾಡಿಗೆಗಳು ಕಟ್ಟೋಬೇಕು, ಏನು ಮಾಡೋದು? ಎಲ್ಲಿಗೆ ಹೋಗೋದು? ಪ್ರಾಣ ತಗೋಬೇಕು ಅಷ್ಟೇ. ನಾವಿಲ್ಲಿ ಪ್ರಾಣಗಳು ತಗೊಂಡ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಹಿಂಗೆ ಮಾಡಿದ್ರೆ ಹೆಂಗೆ ಬಡವ್ರಿಗೆ? ಅದೇ ಒಂದು ಯೋಚನೆ ನಮಗೆ. ಜೀವನ ಇದೇ ಜೀವನ. ಏನೋ ಒಂದು ದಿವಸ ಆಗುತ್ತೆ, ಒಂದು ದಿವಸ ಆಗಲ್ಲ. ಇದೇನು ಹೂವು ಬಿಸಾಕಬೇಕು, ಒಂದು ದಿವಸ ಆಗಲ್ಲ, ಆಗುತ್ತೆ. ಇದೇ ಜೀವನ ನಮಗೆ, ಬೇರೆ ಜೀವನ ಯಾವುದೂ ಇಲ್ಲ. ದಿನಕ್ಕೆ ಒಂದು 200-300 ದುಡಿತೀವಿ ಅಷ್ಟೇ ಅಪ್ಪ. ಯಾವುದು ಜಾಸ್ತಿ ದುಡಿಯಲ್ಲ. ಅದರಲ್ಲಿ ಬಾಡಿಗೆ ಕಟ್ಟಬೇಕು, ಮನೆ ನೋಡ್ಕೋಬೇಕು, ಮನೆ ಜೀವನ ಮಾಡಬೇಕು, ಲೈಟ್ ಬಿಲ್ ಅಂತೆ, ಕರೆಂಟ್ ಬಿಲ್ ಅಂತೆ ಎಲ್ಲ ಕಟ್ಟಬೇಕು. ಏನು ಮಾತಾಡಿಲ್ಲ ನಮಗೆ, ಯಾವುದೇನು ಮಾತಾಡಿಲ್ಲ. ಬೇರೆ ಕಡೆ ಬೇರೆ ನಮ್ಗೆ ಯಾವುದೂ ಇಲ್ಲ. ಇದರಲ್ಲೇ ಅವಾಗಿಂದ ನಾವು ಜೀವನ ಮಾಡಿರೋದು. ಎಷ್ಟೋ ಕೈಲಾದಷ್ಟು ಸಂಪಾದನೆ ಮಾಡ್ಕೊಂಡು, ನಮಗೂ ವಯಸ್ಸಾಯಿತು, ಎಲ್ಲಿಗೆ ಹೋಗೋದು? ಯಾರು ಕೊಡ್ತಾರೆ ನಮ್ಗೆ? ವಯಸ್ಸಾದ್ಮೇಲೆ ಕೆಲಸ ಯಾರು ಕೊಡ್ತಾರೆ? ಎಲ್ಲಿಗೆ ಹೋಗೋದು? ಏನು ಮಾಡೋದು? ಬಾಡಿಗೆ ಕಟ್ಟೋದು, ಇಲ್ಲ ಫುಟ್ಪಾತ್ ಮೇಲೆ ಮನ್ಕೋಬೇಕು, ಇಲ್ಲಾಂದರೆ ಪ್ರಾಣ ತಗೋಬೇಕು ಅಷ್ಟೇ. ನಾವೀಗ ಅದೇ ಜೀವನ ನಮ್ಮದು. ಅಷ್ಟು ವರ್ಷದಿಂದ ಯಾರೂ ಇಲ್ಲಿ ಈ ಥರ ಮಾಡಿಲ್ಲ. ಇವಾಗ ಇವ್ರಿಗೆ ಹಿಂಗೆ ಮಾಡ್ತಾವ್ರೆ, ಅವ್ರಿಗೇನು ದೇವ್ರು ಒಳ್ಳೇದು ಮಾಡ್ತಾನ? ಮಾಡಲ್ಲ. ನಮ್ಮನ್ನು ಮಾಡ್ತಾ ಇದ್ದೀವಿ, ಒಬ್ಬರು ನಮ್ಮನ್ನು ಮಾತಾಡ್ಸಿಲ್ಲ. ಇಲ್ಲಿ ಬಂದು ಹೋಗ್ರಿ, ಎತ್ಕೊಂಡು ಹೋಗ್ರಿ, ಮಾಡಿರಿ. ಎಷ್ಟೆಷ್ಟೋ ಪೊಲೀಸವ್ರು ಬಂದು, ಪಾಪ ಪೊಲೀಸರು ಏನು ಮಾತಾಡಲ್ಲ, ಯಾರೇನು ಮಾತಾಡಲ್ಲ. ಇವ್ರು ಇವಾಗ ಬಂದು ಹೊಸ ರೂಲ್ಸ್ ಮಾಡಿದ್ರೆ ನಾವೆಲ್ಲ ಹೋಗೋದು? ಏನು ಮಾಡೋಕ್ಕಾಯ್ತದೆ? ಎಲ್ಲಿ ಹೋಗೋಕ್ಕಾಯ್ತದೆ ಹೇಳಿ? ಗೌರ್ಮೆಂಟ್ಗೆ ನಾವೇನು ಹೇಳೋದು? ಗೌರ್ಮೆಂಟ್ಗೆ ಹೋಗಿ ಏನು ಹೇಳೋಕ್ಕಾಗಲ್ಲ. ದುಡ್ಡಿರೋರು ಮಾಡ್ತಾರೆ, ದುಡ್ಡಿರೋರು ಬದುಕ್ತಾರೆ. ನಮ್ಮಂಥ ಬಡವ್ರು ಏನು ಬದುಕೋದು ಹೇಳಿ? ಎಷ್ಟೋ ಜನ ಬಡವ್ರವ್ರೆ, ನಾವು ಒಬ್ಬರೇ ಅಲ್ಲ. ಎಷ್ಟೋ ಜನ ಬಡವ್ರವ್ರೆ. ಅವರೆಲ್ಲ ಹೆಂಗೆ ಬದುಕಬೇಕು? ಮಕ್ಳು ಮರಿ ಹೆಂಗೆ ಸಾಕಬೇಕು? ಬಾಡಿಗೆ ಹೆಂಗೆ ಕಟ್ಟಬೇಕು? ಇರೋರು, ಬಿಲ್ಡಿಂಗ್ ಇರೋರು, ಹಣ ಇರೋರು, ಆಸ್ತಿ ಇರೋರು ಮಾರ್ಕೊಂಡು ತಿನ್ಕೊಂಡು ಅವರೇ. ನಮ್ಗೆ ಯಾವುದೂ ಇಲ್ಲ ಗತಿ. ದುಡಿಮೆ ಯಾವ್ದೇನು ಇಲ್ಲ. ದುಡಿಮೆಗಳು ಸರಿಯಾಗಿ ಮನೆಯಲ್ಲಿ ನನ್ನ ಮಗ, ಸೊಸೆ, ಮೊಮ್ಮಗಳು, ನಾವು ಇದ್ವಿ. ಯಾರೂ ಇಲ್ಲ. ಅವ್ರಿಗೂ ನಮ್ಮ ಮಗನಿಗೂ ಸ್ವಲ್ಪ ಸೈಜು ದಪ್ಪ ಇದ್ದಾನೆ. ಅವನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ಸರಿಯಾಗಿ ಮಾಡೋಕ್ಕಾಗಲ್ಲ. ಏನು ಮಾಡೋದು? ಸೊಸೆ, ಮಗಳು, ಮೊಮ್ಮಗಳು ಮದುವೆ ಮಾಡಬೇಕು, ಅವ್ರ ಮದುವೆ ಮಾಡಬೇಕು, ಇವ್ರ ಮದುವೆ ಹಿಡ್ಕೊ ಹೆಂಗೆ ಜೀವನ ಮಾಡಬೇಕು ಗೊತ್ತಿಲ್ಲ ನಮಗೆ. ನಾವು ಡೈಲಿ ಕೆಲಸ ಮಾಡಿ ಡೈಲಿ ತಿನ್ನೋದು ಡೈಲಿ. ಇವಾಗ ಇಲ್ಲಿಂದ ಎಲ್ಲಿ ಹೋಗ್ಬೇಕು ನಾವು? ಇವಾಗ ಏನು ಮಾಡಬೇಕು? ತುಂಬ ಕಷ್ಟ ಆಗ್ತಿದೆ. ಅದೇ ಹೇಳಿ ಏನು? ಎಷ್ಟು ವರ್ಷದಿಂದ ಕೆಲಸ? ಇದು 15 ವರ್ಷ. ಇದು 15 ವರ್ಷ ಮಾಡ್ತಾ ಇದ್ದೀನಿ. ಇವಾಗ ಇದೇ ಕಮಾಸ ಇದೆ ತಿನ್ನೋದು ನಮಗೆ. ಬೇರೆ ಏನು ಕೊಡ್ತಾನೆ? ಏನು ಕೆಲಸ